ನೀರು ಬಿಡದೇ ಇರತಕ್ಕಂತ ಚುಂಚೋಳಿ ಪುರಸಭೆ ಅಧಿಕಾರಿಗಳಿಗೆ ಬೇಕೇ ಬೇಕು. ನಾವು ಚಿಂಚೋಳಿ ತಾಲೂಕು ಜಿಲ್ಲಾ ಗುಲ್ಬರ್ಗ ನೀರಿನ ಸಲುವಾಗಿ ಬಂದೀವಿ, ಹೋರಾಟ ಮಾಡ್ಲತ್ತಿದ್ದೆವು. ಮತ್ತಂದ್ರ ಮುನ್ಸಿಪಾಲ್ಟಿಗೆ ಹೋಗಿ ಎಷ್ಟು ಸಲ 100 ಸಲ ಅರ್ಜಿ ಕೊಟ್ಟಿದ್ದೇವು ಸರ್. ಮುನ್ಸಿಪಾಲ್ಟಿದವ್ರು ಮಾತ್ರ ನಿಗದಾಗ ತಗೊಂಬಲ್ಲ ಅಂತಾರ, ಬರ್ಲ ಅಂತಾರ, ನೀರ್ ಕೊಡಲ್ಲ ಅಂತಾರ. ನಾವ್ ಅನ್ನ ಕೇಳತ್ತಿಲ್ಲ, ಬಟ್ಟೆ ಕೇಳತ್ತಿಲ್ಲ, ದುಡ್ಡು ಕೇಳತ್ತಿಲ್ಲ, ಏನು ಕೇಳತ್ತಿಲ್ಲ ಸರ್. ನಾವೇನ್ ಮಾತ್ರ ನೀರ್ ಕೇಳತ್ತಿದ್ದೇವ್, ನೀರ್ ಕೊಡ್ಬೇಕು, ಟ್ಯಾಂಕರ್ಲಿಂದ ನೀರ್ ತಂದ್ಕೊಂಡು ನೀರ್ ಕೊಡ್ಲತ್ತಿದ್ದೇವ್. ನಮಗ್ ಕಷ್ಟ ಬಾಳ ಅದ. ನಾವು ಅನ್ನ ಕೇಳತ್ತಿಲ್ಲ, ಬಟ್ಟೆ ಕೇಳತ್ತಿಲ್ಲ, ರೊಕ್ಕ ಕೇಳತ್ತಿಲ್ಲ. ನಮಗ್ ನೀರ್ ಬೇಕು, ನೀರ್ ಬೇಕು. ಎಷ್ಟು ವರ್ಷದಿಂದ ಹಿಂಗ 1 ವರ್ಷದ ಗಟ್ಲೆ ಐತ್ರಿ ಇದು ನಡೆದು. 1 ವರ್ಷದ ಗಟ್ಲೆ ಆಯ್ತು. ಏನ್ ಕಾರಣ ಹೇಳ್ತಾರ ಅಧಿಕಾರಿಗಳು? ನೀರು ಬರ್ತೀನಿ ಅಂತಾರ್ರಿ ಸರ್. ಅವ್ರು ಬರ್ತೀನಿ ಅಂತಾರ. ನಾವ್ ಅರ್ಜಿ ಕೊಟ್ಟಿಗಳಿಗೆ ಮನೆಗೆ ಹೋಯ್ತಾರ, ಆಫೀಸ್ದಾಗ ಹೋಯ್ತಾರ, ಮೂಲೆ ಓದ್ತಾರ. ಆಯ್ತಮ್ಮ ಬರ್ತೀವ ಅಂತಾರ, ಬರಲ್ರಿ ಸರ್. ನಾವ್ ಟ್ಯಾಂಕರ್ಲಿಂದ ಕರ್ದಿ ತಂದ್ಕೋತೀವಿ ಸರ್. ರೊಕ್ಕ 1200 ರೂಪಾಯಿ ಕೊಟ್ಟು ರೊಕ್ಕ ತೋತಾರ ಸರ್. 1200 ರೂಪಾಯಿ ಒಂದು ಟ್ಯಾಂಕ್. 4 ಮನೆ ತುಂಬ್ಕೋತೀವಿ. 1 ಟ್ಯಾಂಕರ್ ನೀರ್ 4 ಮನೆ 5 ಮನೆ ತುಂಬ್ಕೋತೀವಿ.